ತಂದೆ ಆಗಿರ್ಬೋದು, ಗಂಡ ಆಗಿರ್ಬೋದು, ತನ್ನ ಇಡೀ ಪರಿಶ್ರಮವನ್ನ ಹಾಗೂ ಇಡೀ ಸ್ಯಾಲರಿಯನ್ನ ತನ್ನ ಕುಟುಂಬಕ್ಕಾಗಿ ಮೀಸಲಿಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಹುಡುಗೀರು ಹ್ಮ್. ಅನ್ವಾಂಟೆಡ್ ರೀಲ್ಸ್‌ಗೋಸ್ಕರ, ಶೋಕಿಗೋಸ್ಕರ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಡಿಫರೆಂಟ್ ಡಿಫರೆಂಟ್ ಫೋಟೋ ಶೂಟ್ಸ್ ಅಂದ್ರೆ ಕೊಲ್ಯಾಬ್ ಮಾಡ್ಕೊಂಡು ಬೇರೊಬ್ಬರ ಜೊತೆ ಫೋಟೋ ಶೂಟ್ ಮಾಡ್ತಾರೆ ಅಂತಂದಾಗ ದುಡ್ಡು ಬರುವಂಥದ್ದು, ಚಾನ್ಸ್‌ಗೋಸ್ಕರ ಮಾಡುವಂಥದ್ದು ಒಂದ್ ಕಡೆ ಆದ್ರೆ, ಒಂದು ವರ್ಗ ಆದ್ರೆ, ಇನ್ನೊಂದು ಕೆಲವರು ಅದೇನು ಹೇಳ್ತಾರಲ್ಲ, ನರಿನ್ ನೋಡ್ಬಿಟ್ಟು ನಾಯಿ ಇದ್ ಮಾಡ್ಕೊಂತು ಅಂತ ಹೇಳ್ಬಿಟ್ಟು ಹ್ಮ್. ಒಂದು ಗಾದೆ ಮಾತಿದೆ. ಸೊ ಹೌದು. ಇನ್ನೊಬ್ರು ನೋಡ್ಕೊಂಡು ನಾವು ಬರೆ ಹೇಳ್ಕೊಳ್ಳುವಂಥದ್ದು ಇರುತ್ತೆ. ಹೌದು. ಸೊ ಆತರ ಅವ್ರ್ಯಾರೋ ಆತರ ಬದುಕ್ತಿದ್ದಾರೆ, ಇವ್ರು ಈ ತರ ತಗೊಂಡಿದ್ದಾರೆ. ಇವಾಗ ನೀವು ಆಗ್ಲೇ ಹೇಳ್ತಾ ಇದ್ರಿ ತೋರಿಕೆಗೋಸ್ಕರ ಅಂತ ಹೇಳ್ಬಿಟ್ಟು. ಅವ್ರು ಆ ತರ ಹೈಫೈ ಆಗಿರುವಂತ ಸ್ಯಾಂಡಲ್ಸ್ ತಗೊಂಡಿದ್ದಾರೆ, ಬಟ್ಟೆ ತಗೊಂಡಾಗ ನಾವು ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಂದೆಗಾಗಿರ್ಬೋದು, ಗಂಡನ್ಗಾಗಿರ್ಬೋದು, ಈ ಒಂದಷ್ಟು ವರ್ಗದ ಹೆಣ್ಮಕ್ಳು ಪ್ರೆಷರ್ ಅನ್ನ ಹಾಕ್ತಿದ್ದಾರೆ. ಹೌದು. ಸೊ ಎಲ್ಲೋ ಒಂದ್ ಕಡೆ ಇದರಿಂದಾನೇ ಸಂಸಾರದಲ್ಲಿ ಮಿಸ್ಅಂಡರ್‌ಸ್ಟ್ಯಾಂಡಿಂಗು, ತಂದೆ ಮಗಳ ಜೊತೆ ಬಾಂಧವ್ಯನಕ್ಕೆ ಒಂದು ಅಡ್ಡಿಗಾಲಾಗುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಒಂದು ವೈಮನಸ್ಸುಂಟಾಗುವಂಥದ್ದು ಆಗ್ತಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ತುಂಬಾ ಆಗ್ತಾ ಇದೆ. ಹ್ಮ್. ಈಗ ನೀವು ಏನ್ ಒಂದು ವಿಚಾರನ ತಗೊಂಡ್ರಿ, ಹ್ಮ್. ದಿನನಿತ್ಯ ನಾವು ನೋಡ್ತಾ ಇರುವಂತಹ, ಕೇಳ್ತಾ ಇರುವಂತಹ ವಿಚಾರ ಇದು. ಹ್ಮ್. ಆಕ್ಚುಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದ್ಕಿಂತ ಅಥವಾ ನ್ಯೂಸಲ್ಲಿ ನೋಡೋದ್ಕಿಂತ ಇದು ಬಹಳ ಆಳವಾಗಿ ಹೋಗ್ತಾ ಇದೆ ಈ ವಿಚಾರ. ಹ್ಮ್. ಆ, ಎಲ್ಲದಕ್ಕೂ ಮೇನ್ ಕಾರಣ ಈ ತೋರಿಕೆ ಅನ್ನೋದೇ ಆಗ್ಬಿಟ್ಟಿದೆ. ಆ, ಇದರಿಂದಾಗಿ ನೀವು ಹೇಳಿದಾಗೆ ಗಂಡನ ಮೇಲೆ ಒತ್ತಡ ಹಾಕೋದಾಗ್ಬೋದು, ತಂದೆ ಮೇಲೆ ಒತ್ತಡ ಹಾಕೋದಾಗ್ಬೋದು, ಖಂಡಿತವಾಗಿಯೂ ನಡೀತಾ ಇದೆ. ಈ ವಿಚಾರವಾಗಿ ಆಕ್ಚುಲಿ ನಾನು ಒಂದು 7 ವರ್ಷದ ಹಿಂದೆನೆ ಹ್ಮ್. ಆ, ಯಾರೋ ಸುಮ್ಮನೆ ಹೀಗೆ ಜನರಲ್ ಆಗಿ ಕೇಳಿದ್ರು, ಇವ್ನು ನೀವು ಸೆಲೆಬ್ರಿಟಿಯಾಗಿ ನಿಮ್ ಕೆಲಸ ನೀವೇ ಮಾಡ್ಕೋತೀರಾ ಅಂತ. ಹ್ಮ್. ನನಗೆ ಅರ್ಥವೇ ಆಗ್ಲಿಲ್ಲ. ಹ್ಮ್. ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಸೆಲೆಬ್ರಿಟಿನ ಇನ್ಯಾರೋ ನನಗದು ಅರ್ಥನೇ ಆಗ್ಲಿಲ್ಲ. ಇನ್ನೂ ಅರ್ಥ ಆಗಿಲ್ಲ ನನ್ಗೆ ಪಾಯಿಂಟ್. ಇಮಿಡಿಯೇಟ್ಲಿ ನಾನು ಏನ್ ಮಾಡಿದೆ, ಹ್ಮ್. ಅವ್ರು ಇದು ತಪ್ಪು ತಿಳ್ಕೊಬೇಡಿ, ನಾನು ಯಾಕೆ ಹೇಳ್ದೆ ಅಂತ ಅಂದ್ರೆ ಸೆಲೆಬ್ರಿಟೀಸ್ದೇ ಒಂದು ಬೇರೆ ಜೀವನ ಇರುತ್ತಲ್ವಾ ಹ್ಮ್. ಅಂತ. ಸೋಷಿಯಲ್ ಮೀಡಿಯಾಗ ಅವ್ರು ತೋರ್ಸೋದೇ ಬೇರೆ, ಹ್ಮ್. ಅಲ್ಲಿ ಹಿಂದ್ಗಡೆ ಅವ್ರು ಏನ್ ಒದ್ದಾಡ್ತಿರ್ತಾರೆ ಅನ್ನೋದು ನಾನು ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದ್ದೀನಿ. ಹೌದು. ಮಂಜು ಅವರೇ, ನಮ್ಮ ಮ್ಯಾನೇಜರ್ಗಳು ಪಾಪ 2 ದಿನ ಏನಾದ್ರು ನಿಧಾನ ಮಾಡಿದ್ರೆ ಪೇಮೆಂಟು, ಹ್ಮ್. ಇವ್ರು ಹೋಗಿ ಅವ್ರಿಗೆ ಕುತ್ಕೆ ಕೈ ಹಾಕೋದು ಹ್ಮ್. ಹೆಚ್ಚು. ನನ್ ಪೇಮೆಂಟ್ ಸಾರ್, ನನ್ ಕಮಿಟ್ಮೆಂಟ್ ನಿಮಗೆ ಗೊತ್ತಿಲ್ಲ, ಈಗ ಹ್ಮ್. ನಂಗೆ ಪೇಮೆಂಟ್ ಆಗ್ಬೇಕು, ಈಗ ಆಗ್ಬೇಕು ಅಂತ ಇಟ್ಕೊಂಡು ಅಷ್ಟು ಕಮಿಟ್ಮೆಂಟ್ ಇರೋರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರೋ ಬದುಕೇ ಬೇರೆ, ಹ್ಮ್. ಅವ್ರ ಹಿಂದೆ ಇರೋ ಬದುಕೇ ಬೇರೆ. ಹ್ಮ್. ಸೊ ನಾನೇನ್ ಮಾಡಿದೆ, ಅದಾದ ತಕ್ಷಣ ನನ್ನ ಮನೆ ನಾನೇ ಕ್ಲೀನ್ ಮಾಡೋದ್ರಿಂದ ಹ್ಮ್. ನನ್ನ ಮನೆ ಗುಡ್ಸಿ ಒರ್ಸೋದು ವಿಡಿಯೋ ಮಾಡಿ ಹ್ಮ್. ಅಪ್ಲೋಡ್ ಮಾಡಿದೆ. ಹ್ಮ್. ನನ್ನ ಮನೆ ನಾನೇ ಗುಡ್ಸೋದು, ನನ್ನ ಮನೆ ನಾನೇ ಒರ್ಸೋದು. ಹ್ಮ್. ಇದ್ರಲ್ಲಿ ನನ್ನ ಹೆಲ್ತ್ ಚೆನ್ನಾಗಿರುತ್ತೆ ಹೊರತು, ಹ್ಮ್. ಸಮಾಧಾನ ಇರುತ್ತೆ ಹೊರತು, ಇದರಲ್ಲಿ ನಾನು ಮುಜುಗರ ಪಡೋವಂಥದ್ದು ಏನೂ ಇಲ್ಲ. ಹ್ಮ್. ನನ್ನ ಮನೆ ನಾನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಅದ್ರಲ್ಲಿ ಏನ್ ತಪ್ಪಿದೆ ಅಂತ. ಹ್ಮ್. ಇವತ್ತಿಗೂ ಕೂಡ, ಆಮೇಲೆ ನಮ್ಮ ಜನರು ಕೂಡ ಈ ಸೆಲೆಬ್ರಿಟೀಸು ಅಂತ ತುಂಬಾ ಅನಾವಶ್ಯಕವಾಗಿ ಅವ್ರನ್ನ ಮೇಲಿಟ್ಟಿದ್ದಾರೆ. ಹ್ಮ್. ಅದು ಅಗತ್ಯ ಇಲ್ಲ. ಮೆರೆಸ್ತಿದ್ದಾರೆ ಅಂತಾರೆ ಎಲ್ಲೋ ಒಂದ್ ಕಡೆ. ಒಂದ್ ಕಡೆನಾ, ಹ್ಮ್. ಎಲ್ಲಾ ಕಡೆ ಹ್ಮ್. ಏನ್ ಅವಶ್ಯಕತೆಗಿಂತ ಜಾಸ್ತಿನೇ ಮೆರೆಸ್ತಾ ಇದ್ದಾರೆ. ಹ್ಮ್. ಹ್ಮ್. ಇವತ್ತು ನಮ್ಮ ಧಾರಾವಾಹಿಗಳಲ್ಲಾಗ್ಬೋದು ಅಥವಾ 1-2 ಚಿಕ್ಕ ಸಿನಿಮಾಗಳಲ್ಲಿ ಮಾಡಿರೋ ಕಲಾವಿದರನ್ನ ಹಿಡಿಯಕ್ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ, ನಮ್ಮ ಜನರೇ ಅವರನ್ನ ಏನೋ ಒಂದು ಸೆಲೆಬ್ರಿಟಿ ಅನ್ನೋ ರೀತಿನಲ್ಲಿ ಅದನ್ನ ಇವರು ಮನಸ್ಸಿಗೆ ತಗೊಂಡು, ಓ ಹೌದು ನಾನು ಸೆಲೆಬ್ರಿಟಿ ಅನ್ನೋದು ಅದು ಅಗತ್ಯ ಇಲ್ಲ. ಇವತ್ತು ನೋಡಿ, ಸೈಲೆಂಟ್ ಆಗಿ ನಮಗೋಸ್ಕರ ನಿಜವಾಗ್ಲೂ ಪ್ರಾಣ ಕೊಡ್ತಾ ಇರೋ ಎಷ್ಟು ಸೈನಿಕರು, ಅವ್ರು ಸೆಲೆಬ್ರಿಟಿಗಳು. ನಮಗೋಸ್ಕರ ಜೀವ ಕೊಡ್ತಾ ಇದ್ದಾರೆ, ಅವರು ನಿಜವಾದ ಸೆಲೆಬ್ರಿಟೀಸ್. ಹೌದು. ಸೊ ಇದನ್ನೇನ್ ಮಾಡಿದಾರೆ, ಅವ್ರು ತಲೆಗೆ ತಗೊಂಡು ಅದೇ ರೀತಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇವ್ರಿಗೊಂದು ಸೆಲೆಬ್ರಿಟಿ ಅಂದ ತಕ್ಷಣ ಕೆಲವರಿಗೆ ಮಾತ್ರ ಅದು ಅಳವಡಿಸುತ್ತೆ. ಜನ ಹೌದು ಅವರು ಅಂದ್ರೆ ಮುಗಿ ಬೀಳ್ತಾರೆ, ಅವರಿಂದಾಗಿ ಒಂದು ಎಕಾನಮಿ ಮೇಲಿರುತ್ತೆ, ಅವರಿಂದಾಗಿ ಒಂದು ಇಂಡಸ್ಟ್ರಿ ನಡೀತಾ ಇರತ್ತೆ, ಅವರಿಂದಾಗಿ ಹೌದು ಅವರ ಒಂದು ರೀತಿಯಲ್ಲಿ ಬದುಕ್ಬೇಕು ಒಪ್ಕೊಳ್ಳೋಣ. ನವಿಲ್ ಕುಣಿಯೋದ್ ನೋಡಿ ಕೆಂಬು ತಪ್ಪುಕ್ಕ ತರ್ಕೊತ್ತು ಅನ್ನೋ ಹಾಗೆ ಅವ್ರು ಆ ರೀತಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಆ ಸ್ಟೈಲಲ್ಲಿ ಬದುಕಕ್ ಹೋಗ್ತೀನಿ ಅಂದ್ರೆ ಅದು ಮ್ಯಾಚ್ ಆಗಲ್ಲ. ಈಗ ನನ್ನ ಜೀವನ ಏನಿದೆ, ನಾನು ಆ ರೀತಿ ಬದುಕಬೇಕು. ನಾನು ಕಲಾವಿದೆ, ಅವರು ಕಲಾವಿದ್ರು ಅಂದ್ಬಿಟ್ಟು ನಾನು ಅವ್ರ ಜೊತೆ ಮ್ಯಾಚ್ ಮಾಡಕ್ ಹೋಗೋದು ತಪ್ಪದು. ಒಬ್ಬೊಬ್ರು ಇಂಡಿವಿಜುವಾಲಿಟಿಗೆ, ನಮ್ಮ ಹೊಟ್ಟೆಗೆ ಎಷ್ಟು ಹಶ್ವಾಗುತ್ತೋ ನಾವು ಅಷ್ಟೇ ತಿನ್ನಕ್ ಸಾಧ್ಯ ಅಲ್ವಾ? ಇದು ಕೂಡ ಅದೇ ರೀತಿಯಾಗಿ ತಗೊಳ್ಬೇಕು. ಇದು ಎಲ್ಲದನ್ನು ನೋಡಿದ್ರೆ ಏನಾಗ್ತಾ ಇದೆ ಇವತ್ತು, ಈಗ ರೀಲ್ಸ್ ಅಲ್ಲಿ ನಾನು ಮೊನ್ನೆ ಯಾವ್ದೋ ಒಂದು ಕಾಲೇಜ್ಗೂ ಹೋದಾಗ ಮಾತಾಡಕ್ಕೆ ವಿದ್ಯಾರ್ಥಿಗಳ ಜೊತೆ ಇದೇ ಮಾತನ್ನ ಹೇಳಿದೆ. ರೀಲ್ಸ್ ಅನ್ನೋದೇನಾಗುತ್ತೆ, ಅದು ಮಾಡಿ ನೀವು ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ಲ, ನಿಮಿಷಕ್ಕೂ ಹೋಗಿ ಎಷ್ಟು ಲೈಕ್ಸ್ ಬಂತು, ಏನೇನ್ ಕಮೆಂಟ್ ಬಂತು, ಇದೇ ಹಾಡಿಗೆ ಅವಳಿಗೆ 2 ಮಿಲಿಯನ್ ಬಂದಿದೆ, ನನಗೆ ಇನ್ನೂ 500,000 ಬಂದಿದೆ, ನೆಕ್ಸ್ಟ್ ಆ ರೀತಿ ಮಾಡೋದಕ್ಕೆ ನಾನು ಇನ್ನೂ ಏನೇನ್ ಮಾಡ್ಬೇಕು, ಇನ್ನು ಎಷ್ಟು ಅಸಭ್ಯವಾದ ಬಟ್ಟೆನ ಹಾಕೊಳ್ಬೇಕು, ಅಥವಾ ಇನ್ನು ಏನೇನೋ ಥಾಟ್ಸ್ಗಳು ಬರುತ್ತೆ. ನೆಮ್ಮದಿ ಹಾಳು. ಆ ಪ್ರೆಷರ್ನ ನೀವು ಖಂಡಿತ ಒಳಗಿಟ್ಕೊಳ್ಳಲ್ಲ. ನಿಮ್ಮ ಕುಟುಂಬದವ್ರ ಮೇಲೆ, ನಿಮ್ಮ ತಂದೆ ತಾಯಿ ಮೇಲೆ, ಅಥವಾ ಮದ್ವೆ ಆಗಿದೆ ನಿಮ್ಮ ಗಂಡನ ಮೇಲೆ ಅದು ಬಂದೇ ಬರುತ್ತೆ. ಈಗ ನಮ್ಮ ಮನಸ್ಥಿತಿ ಹೇಗಿರುತ್ತೋ, ಈಗ ನಾನು ತುಂಬಾ ಕೋಪದಲ್ಲಿ ಬಂದ್ರೆ ಇವತ್ತು ನನ್ನ ಇಂಟರ್ವ್ಯೂ ಎಲ್ಲ ಒಂಥರ ಅದೇ ಇದ್ರಲ್ಲಿ ಇರುತ್ತೆ.
ಅಲ್ವಾ? ನಾನು ಹೌದು. ಏನೋ ಒಂದು ಆಕ್ಸಿಡೆಂಟ್ ಮಾಡ್ಕೊಂಡು ಕಾರ್ ಗುದ್ಕೊಂಡು ಒಂದ್ ಇದ್ರಲ್ಲಿ ಬಂದ್ರೆ ಫ್ರಸ್ಟ್ರೇಷನ್ ಅಲ್ಲಿ ಮನ್ಸ್ ಹಾಗೆ ಇರುತ್ತೆ. ಅದನ್ನ ನಿಮ್ ಮೇಲೂ ಹಾಕ್ತಿರ್ತೀನಿ, ಕಾರ್ಯಕ್ರಮದ ಮೇಲೂ ಅದು ಕಾಣಿಸ್ತಾ ಇರುತ್ತೆ. ಹೌದು. ಹಾಗಾಗಿ ನಮ್ಮ ಎನರ್ಜಿ ಏನಿರುತ್ತೆ ಅದೆಲ್ಲಾ ಕಡೆ ಸ್ಪ್ರೆಡ್ ಆಗತ್ತೆ. ಹ್ಮ್. ಸಂತೋಷವಾಗಿರೋದಕ್ ಸಾಧ್ಯನೇ ಇಲ್ಲ. ಹ್ಮ್. ಖಿನ್ನರಾಗಿ ಯುವ ಜನತೆ ಮಾಡ್ಕೊಂಡಂತ ಹಲವಾರು ಆ, ನಿರ್ಧಾರಗಳನ್ನ ನಾವು ನೋಡೇ ಇದೀವಿ, ನ್ಯೂಸ್ಗಳಲ್ಲಿ ನೋಡೇ ಇದೀವಿ. ಹೌದು. ಅದೆಲ್ಲ ಯಾಕೆ ಆಗುತ್ತೆ ಅಂತಂದ್ರೆ ಅವರಾಗೆ ಬೇಡದೇ ಇರುವಂತ ಸ್ಪರ್ಧೆಗಳನ್ನ ತಗೊಳ್ತಾರೆ. ಹ್ಮ್. ಹ್ಮ್. ನಾನೇ ನೋಡಿದೀನಿ, ನೋಡು ಅದೇ ಹಾಡಿಗೆ ಅವಳಿಗೆ 2 ಮಿಲಿಯನ್ ವ್ಯೂಸ್ ಬಂದಿದೆ, ನನಗೆ 1/2 ಮಿಲಿಯನ್ ಬಂದಿದೆ, ಏನು ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಗಿದೆ? ಆ ರೀತಿಯಾಗಿ ಕಂಪೀಟ್ ಮಾಡೋದಾಗ್ಲಿ, ಅವ್ರನ್ನ ತಿಂದ ಹಾಕ್ಬಿಡುತ್ತದು. ಹ್ಮ್. ಅದ್ರ ಬದಲು ನಿಮ್ಮ ನಿಜವಾದ ವ್ಯಕ್ತಿತ್ವನ ಬೆಳವಣಿಗೆ ಪಡಿಸ್ಕೊಳ್ಳೋದಕ್ಕೆ ಸಮಯ ಹಾಕಿ. ಅದ್ ಯಾವತ್ತೂ ವೇಸ್ಟ್ ಆಗಲ್ಲ. ಇವತ್ತಿವನ್ ನೀವೊಂದ್ ರೀಲ್ ಮಾಡಿದ್ರೆ ಅದು ಹೋಯ್ತು, ಅದರಿಂದ ಯಾರೋ ಕಂಪನಿಯವ್ರನ್ನ ದುಡ್ಡು ಮಾಡ್ಕೋತಾನೆ, ನೀವಲ್ಲ. ನಿಮ್ಮ ವ್ಯಕ್ತಿತ್ವದ ಕಡೆಗೆ, ನಿಮ್ಮ ಒಂದು ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ, ನಿಮ್ಮ ಒಂದು ಏನ್ ಹೇಳ್ತಾರೆ ಸ್ಕಿಲ್ಸ್ ಏನಿರುತ್ತೆ ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನೀವು ಕೆಲಸ ಮಾಡ್ಬೇಕೇ ಹೊರತು ಅದು ಪರ್ಮನೆಂಟ್. ಅದು ಈಗ ನೀವೊಂದು ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಇದ್ರೆ ಆಕ್ಟಿಂಗ್ ಸ್ಕಿಲ್ಸ್ ನ ಕಲ್ತ್ಕೊಳ್ಳಿ, ಅಥವಾ ಬರವಣಿಗೆ ಅಭ್ಯಾಸ ಇದೆಯಾ ಅದ್ರ ಕಡೆಗೆ ಹೆಚ್ಚಿಗೆ ಪುಸ್ತಕ ಓದಿ ಅದ್ರ ಕಡೆ ಗಮನ ಕೊಡಿ, ಇನ್ನೊಂದು ಗಮನ ಕೊಡಿ. ನಿಮ್ಮ ವೃತ್ತಿ ಜೀವನದ ಕಡೆ ಹೇಗ್ ಮುಂದುವರಿಬೇಕು, ಇವೆಲ್ಲ ಏನಾಗುತ್ತೆ, ನಿಮ್ಮ ಚಿಂತನೆ ಕೂಡ ಸಕಾರಾತ್ಮಕವಾಗಿರುತ್ತೆ. ನಿಮ್ಮ ಸುತ್ತಮುತ್ತ ಇರೋರ್ನು ನೀವು ಖುಷಿಯಾಗಿರ್ತೀರಾ. ಸೊ ನಿಮ್ಮ ಮನಸ್ಸು ಯಾವಾಗ ಒಂದು ಪಾಸಿಟಿವ್ ಆಗಿ ಖುಷಿಯಾಗಿರುತ್ತೋ, ನಿಮ್ ಸುತ್ತಮುತ್ತ ಇರೋರು ಕೂಡ ಅಷ್ಟೇ ಖುಷಿಯಾಗಿರ್ತಾರೆ. ಇಂಥ ಕಡೆಗೆ ಯುವ ಜನತೆ ಹೋಗ್ಬೇಕು ಅಂತ ನಾನು ಕೂಡ ಸಾಕಷ್ಟು ನನ್ನ ಸೋಷಿಯಲ್ ಮೀಡಿಯಾ ತೆಗೆದ್ರೆ ನೀವು ಅಂಥದ್ದೇ ನೋಡ್ತೀರಾ. ಹೌದು. ನಾನು ಇನ್ ಎಂಥ ಬೇಡದಿರೋ ವಿಚಾರಗಳನ್ನ ಹಾಕೋದೇ ಇಲ್ಲ. ನಮ್ಮ ಮೊದಲು ನಮ್ಮ ಕುಟುಂಬ, ನಂತರ ನನ್ನ ಸೊಸೈಟಿ, ನಂತರ ನನ್ನ ರಾಜ್ಯ, ನನ್ನ ದೇಶ. ಸೊ ಎಲ್ಲಾನು ಒಂಥರ ಹುರಿದುಂಬಿಸ್ಬೇಕೇ ಹೊರತು ನೆಗೆಟಿವ್ ಥಿಂಗ್ಸ್ ಇಂದ ಕೆಳಗೆ ಇಳಿಯೋದಲ್ಲ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.